ತಾಲೂಕು ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಒಕ್ಕೂಟಗಳ ಮಹಿಳೆಯರಿಗೆ ಅತ್ತೆ ಮತ್ತು ಸೊಸೆ ಸೇರಿ ಸುಮಾರು 70-80 ಜನ ಮಹಿಳೆಯರ ಹತ್ತಿರ ಬ್ಲಾಂಕ್ ಚೆಕ್ ಹಾಗೂ ಹಣ ಪಡೆದು ವಂಚನೆ ಮಾಡಿರುವ ಘಟನೆ ನಡೆದಿದೆ. ಸ್ತ್ರೀಶಕ್ತಿ ಸಂಘಗಳ ಒಕ್ಕೂಟಗಳ ಮಹಿಳೆಯರಿಂದ ಅತ್ತೆಯಾದ NCRP ವರಲಕ್ಷ್ಮಮ್ಮ ಹಾಗೂ ಸೊಸೆ ಎಂಬಿಕೆ ನಂದಿನಿ ಎಂಬುವರು ಬ್ಲಾಂಕ್ ಚೆಕ್ ಹಾಗೂ ಹಣ ಪಡೆದು ವಂಚನೆ ಮಾಡಿರುವ ಮಹಿಳೆಯರಾಗಿದ್ದಾರೆ. ಸ್ತ್ರೀಶಕ್ತಿ ಸಂಘಗಳ ಒಕ್ಕೂಟಗಳ ಮಹಿಳೆಯರು ಮಂಗಳವಾರ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ವಂಚನೆಗೆ ಒಳಗಾಗಿರುವ ಮಹಿಳೆಯರು ಮಾಧ್ಯಮದವರೊಂದಿಗೆ ಮಾತನಾಡಿ, ಸ್ತ್ರೀಶಕ್ತಿ ಸಂಘದಲ್ಲಿ ಲೋನ್ ಮಾಡಿ ಕೊಡಬೇಕಾದರೆ ಬಲವಂತದಿಂದ LIC ಪಾಲಿಸಿ ಕಟ್ಟಿಸಿಕೊಡ್ತಾಳೆ. ಹಾಗೆಯೇ ಲೋನ್ ಮಾಡಿಕೊಡ್ಬೇಕಾದ್ರೆ ಕಮಿಷನ್ ಪಡೀತಿದ್ದಳು. ನಾವು ಕಮಿಷನ್ ಯಾವ ಉದ್ದೇಶಕ್ಕಾಗಿ ವಸೂಲು ಮಾಡ್ತಿದ್ದೆ ಎಂದು ಕೇಳಿದಾಗ ಎಲ್ಲ ಅಧಿಕಾರಿಗಳಿಗೆ ಕಮಿಷನ್ ಕೊಟ್ಟರೆ ಲೋನ್ ಮಾಡಿಕೊಡುವುದು ಎಂದು ಹೇಳಿ ನಮ್ಮ ಬಳಿ ಕಮಿಷನ್ ಮತ್ತು ಬ್ಲಾಂಕ್ ಚೆಕ್ ಪಡೆದುಕೊಂಡಿದ್ದಾಳೆ. ಆದ್ದರಿಂದ ಈ ರೀತಿಯಲ್ಲಿ ವಂಚನೆ ಮಾಡಿರುವ ಅತ್ತೆ ಮತ್ತು ಸೊಸೆಯ ಮೇಲೆ ಈ ಕೂಡಲೇ ಕಾನೂನು ರೀತಿ ಕ್ರಮ ಕೈಗೊಂಡು ನಮಗೆ ಆದಷ್ಟು ಬೇಗ ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ EO ಆನಂದ್ರವರು ಭೇಟಿ ನೀಡಿ ದೊಡ್ಡಗಂಜೂರು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಕರೆಸಿ ಎಲ್ಲ ಸಂಘದ ಸದಸ್ಯರಿಗೆ ಧೈರ್ಯವನ್ನು ತುಂಬಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ 26 ಎಕರೆ 10 ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂ ಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು, ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ, ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಸ್ವತ್ತು, CC ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, UG ಕೇಬಲ್ ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು, ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ 10 ಜನರಿಗೆ ಮೊದಲ ಆದ್ಯತೆಯಾಗಿ 400 ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಮೊಬೈಲ್ ನಂಬರ್ 9916852260 ಸಂಪರ್ಕಿಸಬಹುದು. ಗ್ರಾಮ ಪಂಚಾಯಿತಿಯ NCRP ವರಲಕ್ಷ್ಮಿ ಮತ್ತು NBK ನಂದಿನಿ ಇಬ್ಬರು ಸಂಘಗಳ ಒಕ್ಕೂಟದಲ್ಲಿ ಬಲವಂತವಾಗಿ LIC ಬಾಂಡ್ಗಳನ್ನು ಕಟ್ಟಿಸ್ಕೊಂಡು ಅವ್ರ ಮಗ LIC ಏಜೆನ್ಸಿ ಆಗಿರ್ತಾನೆ, ಚಂದ್ರಶೇಖರ್ ರೆಡ್ಡಿ ಅಂತ, ಚಂದ್ರಶೇಖರ್ LIC ಆಗಿ ಒಕ್ಕೂಟದಲ್ಲಿ ಬಲವಂತವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ 100 ಜನ ಹೆಂಗಸರ ಹತ್ರ 150 ಜನ ಹತ್ರ ಬಲವಂತವಾಗಿ ಇನ್ಶೂರೆನ್ಸ್ಗಳನ್ನು ಕಟ್ಟಿಸ್ಕೊಂಡು 25,000 ಒಕ್ಕೂಟದ ಹಣ ಕೊಟ್ಟು ಅದರಲ್ಲಿ 7,000 6,000 ಇನ್ಶೂರೆನ್ಸ್ ದುಡ್ಡುಗಳನ್ನು ಕಟ್ಟಿಸ್ಕೊಂಡು ಅವ್ಯವಹಾರಗಳನ್ನು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಹತ್ರ ಖಾಲಿ ಚೆಕ್ಗಳ ಮೇಲೆ ಸೈನ್ ಮಾಡಿಸ್ಕೊಂಡು ಮೋಸ ಮಾಡಿದ್ದಾಳೆ. ಮತ್ತು SC ST ಇಂಥ ಜನಗಳಿಗೆ 10,000 ಕೊಟ್ಟು ಫ್ರೀ ಬಂದಿರೋದ್ರಲ್ಲಿ 2,000 ವಾಪಸ್ ತಗೊಂಡು ಲಂಚ ತಗೊಂಡವಳೆ. ಮತ್ತು ಹಕ್ಕುಗಳನ್ನ 7,000 ಒಬ್ಬೊಬ್ರಿಗೆ ಬಂದಿದ್ರೆ 3,500 ಇವ್ರ ಕಮಿಷನ್ ತಗೊಂಡು 3,500 ಜನಗಳಿಗೆ ಕೊಟ್ಟಿದ್ದಾಳೆ ಒಬ್ಬೊಬ್ಬರಿಗೆ. ಹಿಂಗೆಲ್ಲ ಅವ್ಯವಹಾರಗಳು ಮಾಡ್ಕೊಂಡು ಬಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ತುಂಬ ಅನಾನುಕೂಲಗಳು ಮಾಡಿದ್ದಾಳೆ. ಇಂಥ CRP NCRP ಇಂಥ ಖಜಾಂಚಿ ಇಂಥ ಇವರು NBK ಕೈಗೆ ಬೇಕಾಗಿಲ್ಲ. GV ಚಂದ್ರಶೇಖರ್ ಅವ್ರನ್ನೂ ಏಜೆನ್ಸಿ ಇದರಿಂದ ತೆಗಿಬೇಕು ಅಷ್ಟೇ ಅಲ್ಲ. 3 ಜನದ ಮೇಲೆ ಕಾನೂನು ಕ್ರಮ ತಗೊಂಡು ಈ ಜನಗಳಿಗೆ ನ್ಯಾಯ ಕೊಡಿಸಿದ್ದೀವಿ. ಈ
3 ಜನದ ಮೇಲೆ ಕಾನೂನು ತಗೊಳ್ಳಿಲ್ಲ ಅಂದರೆ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ನಾವು ಮತ್ತೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಆದಿಗೆರೆ ನಮ್ಮದು ಸಿಗಂದೂರು ಚೌಡೇಶ್ವರಿ ಸಂಘ ನಮ್ಮದು. ನಮ್ಮ ಸಂಘದಲ್ಲಿ ಒಕ್ಕೂಟ ಸಂಘ ಮಾಡಿ ಬಾಂಡ್ಗಳು ಕೊಟ್ಟಲು. ನಮ್ಮ ಕ್ಯಾಸ್ಟ್ ತೋಟಗಿರಿಕೆ ಆ ಕಣ್ಣಿಂದ ಬರೋದಕ್ಕೆ 10,000ಕ್ಕೆ 2,000 ಈಸ್ಕೊಂಡ್ಲು. ನನ್ನ ಹತ್ರ ಬಾಂಡು ಕೊಡೋಲ್ಲ ನನಗೆ 2,000 ಈಸ್ಕೊಂಡ್ಲು. ಪ್ರೂಫ್ಗಳೆಲ್ಲ ಈಸ್ಕೊಂಡ್ಲು. ನನಗೆ 8,000 ಕೊಡೋಲ್ಲ, ಏನೂ ಇಲ್ಲ. ಇನ್ನು ಸಂಘಗಳು 12 ಸಂಘ ಐತೆ ನಮ್ಮೂರಲ್ಲಿ. ನಮ್ಮ ಸಂಘ ಹೆಸರು ಚಿಗಂದೂರು ಚೌಡೇಶ್ವರಿ. ನಮ್ಮ ಸಂಘದ ಹೆಸರು ವರಲಕ್ಷ್ಮಮ್ಮ ಈಸ್ಕೊಂಡಿದ್ದು 2,000. ಏನಕ್ಕಂತ ಇಸ್ಕೊಂಡ್ರ? ಇದು 10,000 ಬರುತ್ತೆ ನಿಮ್ಗೆ. ನಾನು ಅವ್ರಿಗೆ ಕೊಡ್ಬೇಕು, PDO ಕೊಡ್ಬೇಕು, ಮ್ಯಾಲಿನ ಅಧಿಕಾರಿಗಳು ಕೊಡ್ಬೇಕು. ನಾನು ಏನಕ್ಕೆ 2,000 ಇಸ್ಕೊಳೋದು ಏನಕ್ಕೆ? ಇನ್ನು ನಮ್ಮ ಕ್ಯಾಸ್ಟ್ಗೆ ಇನ್ನು 10,000 ರೂಪಾಯಿ ಯಾಕೆ ಬರ್ತಾ ಇದೆ? ಏನಕ್ಕೆ ಅಂದರೆ ನಾನು ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, PDOಗಳು ಕೊಡಬೇಕು ಅಂತೇಳಿ ಹೇಳಿದ್ದೆ. 2,000 ಈಸ್ಕೊಂಡ್ಲು ನಮ್ಮ ಹತ್ರ. ಎಷ್ಟು ಜನ ಹತ್ರ ಇಸ್ಕೊಂಡವ್ರ? ಹಂಗೆ 8 ಸಂಘದವ್ರ ಹತ್ರ ಇಸ್ಕೊಂಡವ್ರು ನಮ್ಮ ಕಾಲೋನಿಯಲ್ಲಿ. ಜನ ಇದ್ದೀರಾ? ಒಂದೊಂದು ಸಂಘದಲ್ಲಿ 12 ಜನ, ಒಂದು ಸಂಘದಲ್ಲಿ 20 ಜನ, ಒಂದು ಸಂಘದಲ್ಲಿ ಅಂದಾಜು ಎಷ್ಟು ಜನ ಇದ್ದೀರಾ? ಟೋಟ್ಲು 46 ಜನ. 46 ಜನಕ್ಕೂ ಅನ್ಯಾಯ ಆಗೈತಾ? ಅನ್ಯಾಯ ಆಗಿದೆ ನಮ್ಗೆ. 2 ಜನಕ್ಕೂ ಅನ್ಯಾಯ ಆಗಿದೆ. 2,000 ಈಸ್ಕೊಂಡವಳೆ. ಈಗಿಲ್ಲ ಅಂತೇಳಿ DCC ಬ್ಯಾಂಕ್ ನಾವು ದುಡ್ಡು ಕಟ್ಟೋದು. ನಾನು ಕಟ್ಗೆ ಬಂದಿದ್ದೀನಿ DCC ಬ್ಯಾಂಕಾಗಿ. ಈಗೂ ಅದೇ ನಮ್ದು ಅಕೌಂಟ್ ಬುಕ್ ಅವೆಲ್ಲ ಎತ್ಕೊಳ್ತಾ ಇದ್ದೀರಿ. ಆಮೇಲೆ ಬೇಡ ಅಂತೇಳಿ ಹೇಳಿದ್ರು. ನೀವೇನೋ ಕೊಟ್ಟಿದ್ದೀರಾ? ನಾನು ಕೊಟ್ಟಿಲ್ಲ. ಬುಕ್ ಬರೋ ಹುಡುಗಿ ನಮ್ಮ ಮೊಮ್ಮಗಳು ನಾಗಮಣಿ ಅಂತ ಆ ಹುಡುಗಿ ಕೊಟ್ಟವಳೆ. ಕುರ್ಟೇಲಿ ಹತ್ರ ಮೇಡಮ್ಮ ಅಮ್ಮ ಸುಮಾಶ್ರೀಯಲ್ಲಿ ಆಯಮ್ಮ ಬುಕ್ ಬರೀತಾ ಇದ್ದು ಕಿರಣ್ ನಾಗಮಣಿ. ಆ ಹುಡುಗಿ ಹತ್ರ ಈಸ್ಕೊಂಡವಳೆ ಅಂತೆ ಚೆಕ್ಗಳು. ನನ್ನ ಹತ್ರ ಏನು ಈಸ್ಕೊಂಡು ನಂಗೆ ಮೋಸ ಮಾಡಿರೋದು. 2,000 ರೂಪಾಯಿ ಈಸ್ಕೊಂಡು 8,000 ಇಲ್ಲ. ಒಕ್ಕೂಟ ಸಂಘ ಕಟ್ಟಿ 3,500 ಇಸ್ಕೊಂಡು ಬಾಂಡ್ ಕೊಟ್ಟಿಲ್ಲ ನಾನು ಅಷ್ಟೇ. ಚಂದ್ರಮ್ಮ ಅಂತ ಈ ಊರಲ್ಲಿ ನೌಕರಿ ಮಾಡೋವಳು. ಚಂದ್ರಮ್ಮ ಅಂತ ನಮ್ಮ ಹೆಸರು. ಆದರೆ ನಾವು ಸಮೃದ್ಧಿ ಸಂಘ ಅಂತ ಜೀವಿಕಾ ಸಂಘದಿಂದ ನಮ್ಮದು ಸಮೃದ್ಧಿ ಸಂಘ ಅಂತ ಸಂಘ ನಡೆಸ್ತಾ ಇದ್ದೆ. ಅದರಾಗ ಪ್ರತಿನಿಧಿ ನಾನೇ. ಸೆಕೆಂಡ್ ಪ್ರತಿನಿಧಿ ರೆಡ್ಡಮ್ಮ ಅಂತ. ಆದರೆ 1,00,000 ಲೋನ್ ತಗೊಂಬಂದು ಎಲ್ರಿಗೂ ಕೊಟ್ಟಿದ್ದೆ. ಎಲ್ಲರೂ ಉಳಿತಾಯ ಕಟ್ಕೊಂಡು ಕ್ಲಿಯರ್ ಮಾಡ್ತಾಯಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಗಲಾಟೆ ನಡೆದು ಕಟ್ಟಿದಾಗೋಗಿದ್ರು. ಅದಕ್ಕೋಸ್ಕರ ನಾನು ಹೋಗಿ ನಮ್ಮ ಮೊಲೆಟಲ್ಲಿ ಗಲಾಟೆ ಮಾಡಿ ಬೈದ್ಬಿಟ್ಟು ಬರ್ತಾಯಿದ್ದೆ. ಈ ವರಲಕ್ಷ್ಮಮ್ಮ ಅನ್ನೋವಳು ಏನಿದು ಹಿಂಗೆ ಬೈಕೊಂಬರ್ತಾ ಇದ್ದೆ ಅಂತ ಅಂದ್ಲು ನನ್ನ. ಅನ್ನೋಷ್ಟೊತ್ತಿಗೆ ನೋಡಮ್ಮಯ್ಯ ಈ ಥರ ಮಾಡೇವ್ರೆ, ಯಾಕಂದರೆ ಇನ್ನೂ ಕಟ್ಟಬೇಕು, ಇನ್ನೂ ಒಂದೊಂದು 4,000 ಕಟ್ಟಬೇಕು, ಕಟ್ತೀರಾಗೋಗವ್ರೆ, ಅದು ಕ್ಲಿಯರ್ ಮಾಡೋಕ್ಕನ ಅಂದೆ ನಾನು. ಅಕ್ಕ ನಿನ್ನಿಂದ ಆಗಲ್ಲ ಕಟ್ಸೋದು ಅವ್ರ ಹತ್ರ, ನಾನು ಕಟ್ಸ್ಕೊಡ್ತೀನಿ, ನನಗೆ ಓದು ಬರ ಏನೂ ಇಲ್ಲ, ನನಗೆ ಓದೋದು ಬರೋದಿಲ್ಲ, ಬದನಾದ ಮೇಲೆ ಸೈನ್ ಮಾಡೋದು ಅಷ್ಟೇ. ನಾನು ಅದು ಕಲಿಸ್ಕೊಟ್ಟಿರೋದಕ್ಕೆ ಸೈನ್ ಮಾಡೋದು ಅಷ್ಟೇ ನಾನು. ಅದಕ್ಕೋಸ್ಕರ ಆ ಹುಡುಗಿ ನಾನು ಕಟ್ಸ್ತೀನಿ, ನಿಮ್ಗೆ ಯಾಕೆ ಕಟ್ಸಿಬಿಟ್ಟು ಕ್ಲಿಯರ್ ಮಾಡಿ ನನಗೆ ಉಳಿತಾಯ ದುಡ್ಡು 20,000 ಈ ರೆಡ್ಡಿ ಸಿದ್ದರಾಳನ್ನ ಸೇರಿಸ್ಕೊಂಡಿದ್ದೆ. ಅವರು ಇದು ನಿಂತೋಗಷ್ಟೊತ್ತಿಗೆ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡು ಅಂದರು. ಇನ್ನು ಅವ್ರ ಹತ್ರ ನಾನು ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ. ಅವ್ರಿಗೆ 5,000 ಕೊಟ್ಬಿಟ್ನಿ ಅವರಿಬ್ಬರಿಗೂ, ರೆಡ್ಡಿಸ್ ಹುಡುಗಿ ಎಮ್ಮನವ್ರಿಗೆ ಕೊಟ್ಬಿಟ್ಟು ಈ ಹುಡುಗಿಗೆ ಹೆಂಗೆ ವಸೂಲು ಮಾಡ್ತೀವಿ ಅನ್ನೋ ಇನ್ನು ಬುಕ್ಸು, ಸೀಲು, ಚೆಕ್ ಬುಕ್ಕು ಎಲ್ಲ ತಂದು ನನ್ನ ಕೈ ಕೊಡು, ನಿಂಗೆ ಯಾಕೆ ನಾನು ಕಟ್ಸಿ ಕ್ಲಿಯರ್ ಮಾಡಿ ನಿನ್ನ ದುಡ್ಡು ನಿಂಗೆ ವಾಪಸ್ ಕೊಡ್ತೀನಿ ಅಂತ ಅಂದ್ಲು. ಇನ್ನು ಕೊಡ್ತೀನಿ ಅಂದರೆ ಆಸೆ ಅಲ್ಲೇ ನನಗೆ ಗೊತ್ತಿಲ್ಲಲ್ಲ. ಕೊಟ್ಟು ಎಲ್ಲ ವಸೂಲು ಮಾಡಿ ಎಲ್ಲರ ಹತ್ರ ವಸೂಲು ಮಾಡಿ ಹಾಕ್ಬಿಟ್ಟೆ. ಅವಳು ಒಬ್ಬರ ಹತ್ರನೂ 1 ರೂಪಾಯಿ ಬಿಟ್ಟಿಲ್ಲ. ವಸೂಲು ಮಾಡಿಬಿಟ್ಟು ಕಟ್ಕೊಂಡು ಅದೆಲ್ಲ ಹೊಡೆದಾಕ್ಯವು. ಏನೋ ಉಳಿತಾಯ ದುಡ್ಡು ಒಬ್ರಿಗೂ ಕೊಟ್ಟಿಲ್ಲ. ಅದಕ್ಕೆ ಜಮ ಮಾಡ್ಕೊಂಡು ಕಟ್ಸ್ಕೊಂಡ್ಬಿಟ್ಟವಳು. ನಾನು ದುಡ್ಡು ಕೇಳಿದ್ರೆ ಏನಮ್ಮ ಇವಾಗೆಲ್ಲ ಕಟ್ಸ್ಕೊಂಡಿದ್ದೆಲ್ಲ ನನ್ನ ದುಡ್ಡು ನನಗೆ ಕೊಡು ಅಂದೆ. ನೀನೇನನ್ನ ನನ್ನ ಕೈಗೆ ಕೊಟ್ಟೆ ದುಡ್ಡು, ಅವರು ಕಟ್ಟಲ್ಲಿ ಹೋಗೋ ಅಂದ್ಲು. ಅನ್ಯಾಗ ಎಲ್ಲರನ್ನ ವಿಚಾರಣೆ ಮಾಡಿದ್ರೆ ಎಲ್ಲ ಕಟ್ಟಿ ಹಾಕಿದ್ವಿ. ಆ ಬುಕ್ಕುಗಳು ತೋರ್ಸೋಕೆ ನನಗೆ ಓದೋದು ಬರಲ್ಲಲ್ಲ, ಬುಕ್ಕು ತೋರಿಸಲ್ಲ. ಹೋದರೆ ಹೋಗಲಿ ಆ ಸೀಲು ಬುಕ್ಕುಗಳು ಅದೆಲ್ಲ ಕೊಡುವ ಅಂದೆ.
ಎಲ್ಲೋದ್ವ ನಾನು ಅವತ್ತು ಯಾರು ಯಾಕೆ ಹೋಗು ಅಂತ. ನನ್ನ ದುಡ್ಡನ್ನು ಕೊಡು ಅಂತಂದರೆ ನೀನು ಕೊಟ್ಟೇ ಇರಲ್ಲ ನನ್ನ ಕಾಲ. ನಾನು ಹೆಣ್ಗಳನ್ನ ಕಟ್ಟಿ ಬಿಗಿಸಿ ಆ ದುಡ್ಡು ಒಂದೊಂದು ರೂಪಾಯಿ ಕೂಡಿಕಿ ನಾನು ಕಟ್ಟಿರೋದು ಆ ಸಂಘಕ್ಕೆ. ಊರಲ್ಲಿರ್ತಾವನು ಒಬ್ಬೊಬ್ರು ನನ್ನ ಥರ ಮಾತಾಡ್ತಾರೆ. ಅಂಥವ್ರ್ತಾವು ಇಂಥ ಊರಾಗ ನಾನು ಕೆಲಸ ಮಾಡಿ ಆ ದುಡ್ಡು ಕಟ್ಟಿರೋದು. ನನಗೆ ಮೋಸ ಮಾಡವಳೆ. ಅವಳನ್ನ ಇಮಿಡಿಯೇಟ್ಲಿ ತೆಗೆಸಾಕಬೇಕು. ಅವಳು ಇರೋ ಡ್ಯೂಟಿನಾಗ ಅವಳು ತೆಗೆಸಾಕಬೇಕು. ಯಾಕಂದರೆ ಈ ಥರ ತುಂಬ ಜನಕ್ಕೆ ಮೋಸ ಮಾಡ್ಯಾಕೆ ಅವಳೆ. ಅವಳು ತುಂಬ ಜನಕ್ಕೆ 7 ಊರಿಗೆ ಮೋಸ ಮಾಡ್ಯಾಕೆ ಅವಳು. 7 ಊರಿಗೆ ಮೋಸ ಮಾಡಿರೋದಲ್ದಿರ ನಮ್ಮ ಬಾಗಿಲಾಗ ಮಣ್ಣಾಕೇವಳು. ಎಲ್ರಿಗಾನು ಇದೇ ಕಷ್ಟ ಕೊಟ್ಟವಳೆ. ಅವಳು ಕಷ್ಟ ನಾವು ಕೇಳೋಕೆ ಹೋದರೆ ಬೆಳೋ ಅಂತ ಬಂದ್ಬಿಡ್ತಾಳೆ. ಅವಳು ತಾಳ್ಗೆನಕ್ಕಾಗಲ್ಲ. ಅವಳ ಮೇಲೆ ಏನನ್ನ ಒಂದು ಶಿಕ್ಷೆ ತಗೋಬೇಕು. ಅವಳನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟು ಇನ್ನೊಬ್ಬರು ಮತ್ತೆ ಬರ್ತಾರೆ ನೋಡಿ ಅವಳ ಪೇಸಲ್ಲೇ ಅವ್ರಿಗೆ ಒಂದು ಹೆಜ್ಜೆ ಇಡಬೇಕಾದ್ರೆ 100 ಸಾರಿ ಯೋಚನೆ ಮಾಡಿ ಇಡಬೇಕು ಅನ್ನೋ ಅಂಥ ಶಿಕ್ಷೆ ಕೊಡಬೇಕು ಅವಳಿಗೆ. ಅಂಥ ಶಿಕ್ಷೆ ಕೊಟ್ಟು ಅವಳು ತೆಗಿಬೇಕು. ನಮ್ಮದು ಏನಿದೆ ಅದು ಸೆಟ್ಲ್ಮೆಂಟ್ ಮಾಡಬೇಕು ಅವಳು.